ಫಸ್ಟ್ ನೋಡಿದ ಹೀರೋ ಧರ್ಮನೇ ಅಂಡ್ ಧರ್ಮನ್ ಜೊತೆನೇ ಹೀರೋಯಿನ್. ನನಗೆ ಗೊತ್ತಿರಲಿಲ್ಲ ಅವ್ರು ಸ್ಕೂಲಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರ ಗಿಚ್ಚ ಗಿಲಿಗಿಲಿಗೆ ಅನುಷಾ ಮತ್ತು ಧರ್ಮ ಕೀರ್ತಿರಾಜ್ ಅವರು ಬಂದಿದ್ದಾರೆ. ಅದ್ರ ಜೊತೆಗೆ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ರಿಷಾ ಅವರು ಕೂಡ ಬಂದಿದ್ದಾರೆ. ಯಾಕಂದರೆ ಇದೊಂದು ಮೂವಿ ಪ್ರಮೋಷನ್ಗೋಸ್ಕರ ಇಲ್ಲಿ ಬಂದಿರೋದು. ಆದರೆ ಬಿಗ್ ಬಾಸ್ ಸ್ಪರ್ಧಿಗಳು ಅಂತಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಯಾಕಂತಂದರೆ ಈ ಒಂದು ಪೇರು ಅಂದರೆ ಧರ್ಮ ಕೀರ್ತಿರಾಜ್ ಅವರು ಅನುಷಾ ಅವರು ಬಿಗ್ ಬಾಸ್ಗೆ ಬಂದಾಗ ಸಿಕ್ಕಾಪಟ್ಟೆ ಈ ಒಂದು ಪೇರ್ ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ಹೇಳಿದರು. ಬಿಗ್ ಬಾಸ್ ಅಂದಮೇಲೆ ಪ್ರತಿಯೊಂದು ಸೀಸನಲ್ಲೂ ಕೂಡ ಒಂದೊಂದು ಜೋಡಿಗಳು ಇಲ್ಲಿ ಪಾಪ್ಯುಲಿಟಿ ಪಡ್ಕೊಳ್ಳುತ್ತೆ. ಅದೇ ರೀತಿ ಧರ್ಮ ಕೀರ್ತಿರಾಜು ಮತ್ತು ಅನುಷಾ ರೈನು ಕೂಡ ಇಲ್ಲಿ ತುಂಬಾ ಇಷ್ಟಪಟ್ಟಿದ್ರು. ಈಗ ಒಂದೇ ಸಿನಿಮಾದಲ್ಲೇ ಆ್ಯಕ್ಟ್ ಕೂಡ ಮಾಡಿದ್ದಾರೆ ಮತ್ತು ಧರ್ಮ ಕೀರ್ತಿರಾಜ್ ಅವ್ರ ಜೊತೆ ನಾಯಕಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಹೇಳಿದ್ರು. ಮತ್ತು ಇವಾಗೊಂದು ಏನು ಪ್ರೋಮೋ ಬಿಟ್ಟಿದ್ದಾರೆ, ಆ ಪ್ರೋಮೋದಲ್ಲಿ ಅವರ ಸಿನಿ ಪಯಣದ ಬಗ್ಗೆ ಅನುಷಾ ಅವರು ಕಂಪ್ಲೀಟ್ ಆಗಿ ಇಲ್ಲಿ ಹೇಳಿದ್ದಾರೆ. ಹೌದು, ಬಿಗ್ ಬಾಸ್ ಸ್ಪರ್ಧಿಗಳು ಅಂತ ಅಂದಮೇಲೆ ಅವ್ರದ್ದೊಂದು ಸಿನಿ ಜರ್ನಿ ಹೇಗಿದೆ, ಯಾವ ರೀತಿ ಅವರು ಇಲ್ಲಿ ನಡ್ಕೊಂಡು ಬಂದಿರೋ ಹಾದಿ ಇದೆ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಕುತೂಹಲ ಇರುತ್ತೆ. ಈಗ ಅನುಷಾ ಅವರು ಗಿಚ್ಚ ಗಿಲಿಗಿಲಿಯಲ್ಲಿ ಹೇಳಿದ್ದಾರೆ, ಸಿನಿ ರಂಗಕ್ಕೆ ಅವರು ಎಂಟ್ರಿ ಕೊಡಬೇಕು ಅಂತ ಅನ್ಕೊಂಡಿರ್ಲಿಲ್ವಂತೆ, ಆದರೂ ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಅದು ಹೇಗೆ ಏನು ಅಂತಂದ್ಬಿಟ್ಟು ಕಂಪ್ಲೀಟ್ ಆಗಿ ಗಿಚ್ಚ ಗಿಲಿಗಿಲಿ ಪ್ರೋಗ್ರಾಮಲ್ಲಿ ಹೇಳಿದ್ದಾರೆ. ಸೊ ಖಂಡಿತವಾಗ್ಲೂ ಕಳೆದ ವಾರ ಇಲ್ಲಿ ಕಾವ್ಯ ಅವರು ಕೂಡ ಬಂದಿದ್ರು, ಮಸ್ತ್ ಎಂಟರ್ಟೈನ್ಮೆಂಟ್ ಇತ್ತು. ಈ ವಾರ ಇಲ್ಲಿ ಗಿಚ್ಚ ಗಿಲಿಗಿಲಿಯಲ್ಲಿ ಧರ್ಮ ಕೀರ್ತಿರಾಜ್ ಅವರು ರಿಷಾ ಅವ್ರನ್ನೂ ಕೂಡ ಇಲ್ಲಿ ಖಂಡಿತವಾಗ್ಲೂ ಏನಾದರೂ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ. ಯಾಕಂತಂದರೆ ಬಿಗ್ ಬಾಸ್ ಮುಗಿದು ಸ್ವಲ್ಪ ದಿನಗಳಾಗಿದೆ ಅಷ್ಟೇ. ಅದರಲ್ಲೂ ಕೂಡ ಗಿಲ್ಲಿಯವ್ರ ಜೊತೆ ಸ್ವಲ್ಪ ಇಲ್ಲಿ ಕಿರಿಕ್ ಮಾಡ್ಕೊಂಡಿದ್ರು. ಅದು ನಾರ್ಮಲ್ ಆಗಿ ಆಗಿದ್ರು ಕೂಡ, ಅಂದರೆ ರಿಷಾ ಅವರು ಗಿಲ್ಲಿಯವ್ರಿಗೆ ಹೊಡೆದಿದ್ರು. ಈ ಒಂದು ವಿಚಾರದ ಬಗ್ಗೆ ಏನಾದರೂ ಪ್ರಶ್ನೆ ಕೇಳ್ತಾರಾ ಅನುಷಾ ಅವರು ಅಂತ ನೋಡಬೇಕಿದೆ. ಕಳೆದ ವಾರ ಕಾವ್ಯ ಅವ್ರಿಗೆ ಇದೇ ರೀತಿ ಸಣ್ಣ ಪುಟ್ಟದಾಗಿ ಕಾಲು ಕೂಡ ಎಳೆದಿದ್ರು. ಈಗ ರಿಷಾ ಅವ್ರಿಗೂ ಕೂಡ ಇದೇ ರೀತಿಯಾದ ಕ್ವಶನ್ ಏನಾದರೂ ಬರುತ್ತಾ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಸದ್ಯ ಇವಾಗ ಬಿಟ್ಟಿರೋ ಪ್ರೋಮೋದಲ್ಲಿ ಅನುಷಾ ಅವರು ಮಾತಾಡಿರೋದು ಮತ್ತು ಧರ್ಮ ಕೀರ್ತಿರಾಜ್ ಅವರು ಮಾತಾಡಿರೋದನ್ನ ತೋರಿಸಿದ್ದಾರೆ. ಅನುಷಾ ಅವರು ಇಲ್ಲಿ ಹೇಳಿದ್ರು, ಯಾಕಂದರೆ ಸಾರಥಿ ಸಿನಿಮಾ ಏನಿದೆ ಆ ಒಂದು ಮೂವಿ ಪ್ರಮೋಷನ್ಗೆ ಇಲ್ಲಿ ಬಂದಾಗ ಟೀಮ್ ಫುಲ್ಲು ಸುಜನ್ ಸರ್ ಇರ್ಬೋದು ಮತ್ತು ಧರ್ಮ ಕೀರ್ತಿರಾಜ್ ಅವರು ಇರ್ಬೋದು ಮತ್ತು ನವಗ್ರಹ ಮೂವಿ ಏನಿತ್ತು ಎಲ್ಲರೂ ಕೂಡ ಇಲ್ಲಿ ಬಂದಾಗ ಯಾರ್ಯಾರನ್ನ ನೋಡಿದೆ, ಫಸ್ಟ್ ನಾನು ಇಲ್ಲಿ ನೋಡಿದ್ದು ಧರ್ಮ ಅವ್ರನ್ನ, ಇವಾಗ ನೋಡಿದ್ರೆ ನಾನು ಅವ್ರ ಜೊತೆನೇ ಆ್ಯಕ್ಟ್ ಮಾಡಿದ್ದೀನಿ, ಅದು ಹೀರೋಯಿನ್ ಆಗಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ಕೊಂಡ್ರು. ಇನ್ನು ಏನೆಲ್ಲ ವಿಚಾರಗಳನ್ನ ಇಲ್ಲಿ ಹೇಳಿರ್ಬೋದು ಅಂತಂದ್ಬಿಟ್ಟು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಸದ್ಯ ಪ್ರೋಮೋ ಅಂತೂ ಸಖತ್ತಾಗಿದೆ, ಮಸ್ತಾಗಿದೆ. ಆದರೆ ರಿಷಾ ಅವ್ರಿಗೆ ಏನೆಲ್ಲ ಕ್ವಶನ್ಗಳು ಬಂದಿರಬಹುದು ಅಂತಂದ್ಬಿಟ್ಟು ಇನ್ನು ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಇಲ್ಲ ಮುಂದಿನ ಪ್ರೋಮೋ ಏನಾದರೂ ಬಿಟ್ಟಾಗ ಅದರಲ್ಲಿ ಯಾವ ರೀತಿಯಾದ ಕ್ವಶನ್ಗಳನ್ನ ತಂದಿದ್ದಾರೆ ಅಂತಂದ್ಬಿಟ್ಟು ನೋಡೋಣ ವೀಕ್ಷಕರೇ. ಈ ಒಂದು ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು, ಮತ್ತು ರಿಷಾ ಅವ್ರಿಗೆ ಏನೆಲ್ಲ ಕ್ವಶನ್ ಕೇಳಿರಬಹುದು ಅಂತಂದ್ಬಿಟ್ಟು ನಿಮಗನ್ಸುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.